ಭಾರತ ಸಾರ್ವತ್ರಿಕ ಮುಷ್ಕರ ದೇಶಾದ್ಯಂತ ಹಮ್ಮಿಕೊಂಡಿದ್ದು ಈ ಒಂದು ಮುಷ್ಕರದಲ್ಲಿ ರೈತ ವಿರೋಧಿ 4 ಕಾಯ್ದೆಗಳನ್ನು ವಾಪಸ್ ಪಡಿಬೇಕು, ವಿಮಾ ಕಾಯ್ದೆ ತಿದ್ದುಪಡಿ ಆಗಬೇಕು, ಲೇಬರ್ ಕೋಡ್ ರದ್ದಾಗಬೇಕು ಮತ್ತು ನರೇಗಾ ಒಂದು ಯೋಜನೆ ಪುನರ್ ಮರುಸ್ಥಾಪನೆ ಆಗಬೇಕು ಅಂತ ಈ ಮೂಲಕ ಇಡೀ ದೇಶಾದ್ಯಂತ ನಮ್ದು CITU, AITCU ಎಲ್ಲ ಸಂಘಟನೆಯರು, ಬಿಸಿ ಊಟ ಮತ್ತೆ ಸ್ವಚ್ಛವಾಹಿನಿಯವರು ಮತ್ತೆ ಆಶಾ ಮತ್ತೆ ಅಂಗನವಾಡಿ ನೌಕರರು ಮತ್ತೆ ಹಾಸ್ಟೆಲ್ ಸಿಬ್ಬಂದಿಯವರು ಎಲ್ಲರೂ ಕೈ ಜೋಡಿಸಿ ಗ್ರಾಮ ಪಂಚಾಯತಿ ನೌಕರರು ಈ ಒಂದು ಮುಷ್ಕರದಲ್ಲಿ ಭಾಗವಹಿಸಿದ್ದೀವಿ. ಈ ಒಂದು ಹೋರಾಟದಲ್ಲಿ 4 ಕಾಯ್ದೆಗಳು ತಿದ್ದುಪಡಿ ಆಗಿಲ್ಲ ಅಂದ್ರೆ ನಾವು ಇನ್ನೂ ಮುಂದಿನ ಮಟ್ಟದಲ್ಲಿ ಹೋರಾಟ ಲೇಬರ್ ಕೋಡ್ ರದ್ದಾಗಬೇಕು, ಮತ್ತೆ ಇದು ವಿದ್ಯುತ್ ಖಾಸಗೀಕರಣ ನಿಲ್ಬೇಕು ಮತ್ತು ನರೇಗಾ ಪುನಃಸ್ಥಾಪನೆ ಆಗಬೇಕು, ಬಿಜಿ ಗ್ರಾಮಜಿ ರದ್ದಾಗಬೇಕು, ಮತ್ತೆ ವಿಮಾ ಕಾಯ್ದೆ ತಿದ್ದುಪಡಿ ಆಗಬೇಕು ಮತ್ತು ಕಾರ್ಮಿಕರಿಗೆ ಕನಿಷ್ಠ ಕೂಲಿ ಕನಿಷ್ಠ ಎಲ್ಲ ನೌಕರಿಗೂ 41,000 ಆಗಬೇಕು ಹಾಗೂ ರೈತರು ಬೆಳೆದಂತ ಬೆಳೆಗಳಿಗೆ ಬೆಂಬಲ ಬೆಲೆ ಕೊಡಬೇಕು ಅಂತ ಈ ಒಂದು ಸಾರ್ವತ್ರಿಕ ಮುಷ್ಕರದಲ್ಲಿ ಇಡೀ ದೇಶಾದ್ಯಂತ ಎಲ್ಲ ಕಡೆ ಅಂಗಡಿ ಮುಂಗಟ್ಟುಗಳನ್ನು ಅವರು ಸ್ವಯಂ ಪ್ರೇರಿತರಾಗಿ ಬಂದ್ ಮಾಡಿ ನಮ್ಮ ಹೋರಾಟಕ್ಕೆ ಬೆಂಬಲ ಕೊಟ್ಟಿದ್ದಾರೆ. ಎಲ್ಲರೂ ಈ ಒಂದು ಹೋರಾಟ ಯಶಸ್ವಿ ಆಗಿಲ್ಲ ಅನ್ನೋ ಮಟ್ಟದಲ್ಲಿ ನಾವು ಮುಂದಿನ ಮಟ್ಟದಲ್ಲಿ ಉಗ್ರವಾಗಿ ಹೋರಾಟ ಮಾಡಕ್ಕೆ ಎಲ್ಲ ಸಿದ್ಧರಿದ್ದೀವಿ. ನಾವು ಜೈಲಿಗೆ ಹೋಗೋಕ್ಕೂ ರೆಡಿ, ಅರೆಸ್ಟ್ ಆಗೋಕ್ಕೂ ರೆಡಿ, ಮತ್ತೆ ಕಸ್ಟಡಿನಲ್ಲಿ ಕೂರಕ್ಕೂ ರೆಡಿ ಆಗಿದ್ದೀವಿ. ಈ ಒಂದು ಎಲ್ಲರೂ ಸಪೋರ್ಟ್ ಈ ಒಂದು ಹೋರಾಟಕ್ಕಿದೆ. ರದ್ದಾಗಬೇಕು ಅಂತ, ವಿದ್ಯುತ್ ಖಾಸಗೀಕರಣ ನಿಲ್ಲಬೇಕು, ಮತ್ತೆ ರೈತರು ಬೆಳೆದಿರ್ತಕ್ಕಂಥ ಬೆಳೆಗೆ ಬೆಂಬಲ ಬೆಲೆ ನೀಡಬೇಕು, ಎಲ್ಲ ಕಾರ್ಮಿಕರಿಗೂ ಕನಿಷ್ಠ ವೇತನ ಕೂಲಿ ಕೊಡಬೇಕು ಅಂತ ನಾವು ಕೇಳ್ತಾ ಇದೀವಿ. ಸ್ವಾಮಿ, ನಾವು ಪೊಲೀಸ್ನವರು ರಾತ್ರಿ ಹೋಗ್ಲು ಕಾಯ್ತಾರೆ, ಯೋಧರು ನಮ್ಮ ದೇಶನ ನಮಗೋಸ್ಕರ ಕಾಯ್ತಾವ್ರೆ. ಅವರಿಗೆ ಸಂಬಳ ಜಾಸ್ತಿ ಆಗಲಿಲ್ಲ, ಪೊಲೀಸ್ನರಿಗೆ ಜಾಸ್ತಿ ಆಗಲಿಲ್ಲ, ದುಡಿಯುವಂಥ ಕಾರ್ಮಿಕರಿಗೆ ಸಂಬಳ ಜಾಸ್ತಿ ಆಗಲಿಲ್ಲ, ಇವರಿಗೆ ಮಾತ್ರ 2,05,000 ಸಂಬಳ ಜಾಸ್ತಿ ಮಾಡ್ತಾರೆ. ದಿನಬತ್ತಿ, ಕಾರ್ ಬಾಡಿಗೆ ಇಂಥವೆಲ್ಲ ಜಾಸ್ತಿ ಮಾಡ್ಕೊಂತಾರೆ. ನಾವು ದುಡಿಯತಕ್ಕಂಥ ರೈತರಿಗೆ ಯಾಕೆ, ಕಾರ್ಮಿಕರಿಗೆ ಯಾಕೆ ಸಂಬಳ ಜಾಸ್ತಿ ಮಾಡಲ್ಲ ಅಂತ ಕೇಂದ್ರ ಸರ್ಕಾರನ ಒತ್ತಾಯ ಮಾಡ್ತಾ ಇದ್ದೀವಿ. ಈಗೇನು ತಂದಿರ್ತಕ್ಕಂಥ ಕಾಯ್ದೆಗಳು ರದ್ದಾಗಬೇಕು, ರದ್ದಾಗಲಿಲ್ಲ ಅಂದರೆ ಈ ಮುಂದಿನ ದಿನಗಳಲ್ಲಿ ಉಗ್ರವಾರ ಹೋರಾಟ ಮಾಡ್ತಾ ಅಂತ ಕೇಂದ್ರ ಸರ್ಕಾರವನ್ನು ವಿನಂತಿಸ್ತಾ ಇದ್ದೀವಿ. ಈ ಮೂಲಕ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೀವಿ. ನೌಕರರ ಸಂಘ, ಸ್ವಚ್ಛವಾಹಿನಿಯವರ ಸಂಘ, ಮತ್ತೆ KPRS ಕರ್ನಾಟಕ ರಾಜ್ಯ ಪ್ರಾಂತ್ಯ ರೈತ ಸಂಘ ಹಾಗೂ ಮತ್ತೆ ನಮ್ಮ ಹಾಸ್ಟೆಲ್ ಬಿಸಿ ಊಟದವರು, ಆಶಾದವರು ಈ ಒಂದು ಹೋರಾಟದಲ್ಲಿ ನಮಗೆ ಬೆಂಬಲ ಸೂಚಿಸಿದ್ದಾರೆ.